ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಮಪ್ರಸಾದದಲ್ಲಿ ಶಾರೀರಿಕವಾಗಿ ನಮ್ಮೊಂದಿಗಿರುವ ಓ ಪ್ರಭು ಯೇಸುವೇ, ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟು ನಾವು ನಿಮ್ಮ ಸಮ್ಮುಖದಲ್ಲಿ ನಿತ್ಯಕ್ಕೂ ಜೀವಿಸುತ್ತೇವೆ ಎಂಬ ಭರವಸೆಯನ್ನು ನೀವು ನಮಗೆ ನೀಡಿರುವುದಕ್ಕಾಗಿ ಇದು ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆ ಪ್ರಭುವೇ, ಮಹಿಮೆ ಪ್ರಭುವೇ. ನಮ್ಮ ಮನಸ್ಸು, ಹೃದಯಗಳನ್ನು, ನಮ್ಮ ಪಾಪಗಳನ್ನು, ಬಲಹೀನತೆಗಳನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ. ಇದು ನಮ್ಮನ್ನು ಪ್ರತಿಯೊಬ್ಬರನ್ನು ನೀವು ಸ್ಪರ್ಶಿಸಿರಿ, ಆಶೀರ್ವದಿಸಿರಿ ದೇವ. ನಮ್ಮ ಮನಸ್ಸು, ಹೃದಯಗಳಲ್ಲಿ ನೆಲೆಗೊಳ್ಳಿರಿ ಪ್ರಭು ಯೇಸುವೇ. ಇಂದು ಮೃತ ಹೊಂದಿ ಶುದ್ಧೀಕರಣ ಸ್ಥಳಕ್ಕೆ ಸೇರಿರುವ ಪ್ರತಿಯೊಬ್ಬ ನಮ್ಮ ಸಹೋದರ ಸಹೋದರಿಯರನ್ನು ಸ್ಮರಿಸುವಾಗ ಪ್ರಭುವೇ, ಶುದ್ಧೀಕರಣ ಸ್ಥಳದಲ್ಲಿರುವ ಪ್ರತಿಯೊಂದು ಆತ್ಮಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ನಿಮ್ಮ ಪರಿಶುದ್ಧ ರಕ್ತವು ಅವರ ಮೇಲೆ ಪ್ರೋಕ್ಷಿಸಲ್ಪಡಲಿ ಪ್ರಭುವೇ. ನೀವು ಇಹಲೋಕದಲ್ಲಿರುವಾಗಲೇ ನುಡಿದಿರಿ, ಯಾವೊಂದು ಆತ್ಮವು ತಂದೆ ದೇವರಿಂದ ದೂರವಾಗಬಾರದು. ದುಂದುಗಾರನ ಮಗನ ಸಾಮರ್ಥ್ಯ ಮೂಲಕ, ಕಳೆದು ಹೋದ ಕುರಿಮರಿಯ ಸಾಮರ್ಥ್ಯ ಮೂಲಕ ನೀವು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದೀರಿ. ಎಂತಹ ಪಾಪಿಯಾಗಲಿ ಆತ ಮರುಗಿದಾಗ, ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಾಗ ತಂದೆ ದೇವರು ಮರಳಿ ಆತನನ್ನು ತನ್ನ ಸಮ್ಮುಖಕ್ಕೆ ಸೇರಿಸಿಕೊಳ್ಳುವರು ಎಂಬುದಾಗಿ ನೀವೇ ನಮಗೆ ಸ್ಪಷ್ಟವಾಗಿ ನುಡಿದಿರಿ. ಪಾಪ ಕ್ಷಮೆ ಇಹಲೋಕಕ್ಕೆ ಮಾತ್ರವಲ್ಲ, ಬದಲಾಗಿ ನಿತ್ಯ ಲೋಕಕ್ಕೂ ಅನ್ವಯಿಸುತ್ತದೆ ಎಂಬುದನ್ನು ನೀವು ಕಡೆಗಳಿಗೆಯಲ್ಲಿ ಶಿಲುಬೆಯ ಮೂಲಕ ಅವಳೆಯ ಕಳ್ಳನನ್ನು ಕ್ಷಮಿಸುವುದರ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದೀರಿ. ಇದೋ ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿ ಶುದ್ಧೀಕರಣ ಸ್ಥಳದಲ್ಲಿರುವ ಎಲ್ಲ ಆತ್ಮಗಳ ಮೇಲೆ ನೀವು ಕರುಣೆ ತೋರಿರಿ. ಅವರ ಪಾಪಗಳನ್ನು ತೊಳೆದು ಹಾಕಿ ನೀವು ದಯಾಮಯೇ, ಕರುಣಾಮಯೇ ಅವರ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ. ಅವರು ನಿತ್ಯ ಸೌಭಾಗ್ಯಕ್ಕೆ ಬಂದು ಸೇರುವಂತೆ ಅವರನ್ನು ಆಶೀರ್ವದಿಸಿರಿ. ಅವರಲ್ಲಿರುವ ಎಲ್ಲ ಬಲಹೀನತೆಗಳನ್ನು, ಪಾಪ ದೋಷವನ್ನು, ಮಲಿನತೆಯನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಿರಿ. ಅವರನ್ನು ಪರಿಶುದ್ಧಗೊಳಿಸಿರಿ. ನಿಮ್ಮ ಸಮ್ಮುಖಕ್ಕೆ ಬಂದು ಸೇರಲು ಬೇಕಾದ ಯೋಗ್ಯತೆಯನ್ನು, ಪರಿಶುದ್ಧತೆಯನ್ನು, ಯೋಗ್ಯ ಸೂಕ್ತ ವಸ್ತ್ರವನ್ನು ಅವರಿಗೆ ಕರುಣಿಸಿರಿ ಪ್ರಭುವೇ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಎಲ್ಲ ಆತ್ಮಗಳನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೇನ್.